ಆ ಗ್ಯಾಂಗ್ ಉದ್ಯೋಗಾಕಾಂಕ್ಷಿಗಳನ್ನೇ ಟಾರ್ಗೆಟ್ ಮಾಡ್ತಿತ್ತು. ಸರ್ಕಾರಿ ಹುದ್ದೆ ಕೊಡಿಸ್ತೀವಿ ಅಂತ ಕೋಟಿ ಕೋಟಿ ಹಣವನ್ನ ಪೀಕಿದ್ರು. TV9ನಲ್ಲಿ ಖದೀಮರ ಅಕ್ರಮದ ಆಟದ ಬಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಪೊಲೀಸರು ಕ್ರಿಮಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇವರ ಮೂತಿಯನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಇವ್ರ ಮುಸುಡಿ ಮತ್ತೊಂದ್ಸಾರಿ ತೋರಿಸ್ತೀವಿ, ಸರಿಯಾಗಿ ನೋಡ್ಕೊಂಡ್ಬಿಡಿ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಕೋಟಿ ಕೋಟಿ ದೋಚಿರೋ ಖತರ್ನಾಕ್ ಗ್ಯಾಂಗ್ ಇದು. ಸರ್ಕಾರಿ ಹುದ್ದೆ ಕೊಡಿಸೋದಾಗಿ ಕೋಟಿ ಕೋಟಿ ವಂಚನೆ. TV9 ವರದಿ ಬೆನ್ನಲ್ಲೇ ಖತರ್ನಾಕ್ ಗ್ಯಾಂಗ್ಗೆ ಕೋಳ. ಸಾಚಾ ತರ ಪೋಸ್ ಕೊಡ್ತಾ ಇರೋ ಇವನು ಸಚಿನ್. ಮಣ್ ತಿನ್ನೋ ಕೆಲಸ ಮಾಡಿ ಮೆತ್ತಗ್ ನಿಂತಿರೋ ಇವಳು ಸುಜಾತ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಜನರನ್ನ ನಂಬಿಸ್ತಾ ಇದ್ರು. FDC, SDC, ಅರಣ್ಯ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ಕೊಡಿಸೋದಾಗಿ ನಂಬಿಸಿದ್ರು. ಎಲ್ಲ ಹುದ್ದೆಗೆ ಒಂದೊಂದು ರೇಟ್ ಫಿಕ್ಸ್ ಕೂಡ ಮಾಡಿದ್ರು. ಹೀಗೆ ಅಡ್ವಾನ್ಸ್ ಹಣ ಕೊಟ್ಟವರಿಗೆ ಶಿವಮೊಗ್ಗದ 3 ಕಡೆ ಕ್ರಿಮಿ ಸಚಿನ್, ಸುಜಾತ, ಶಾಲಿನಿ, ಕೇಶವ್, ಸ್ವಪ್ನ ಗ್ಯಾಂಗ್ ತರಬೇತಿ ನೀಡ್ತಿತ್ತು. ಈ ಗ್ಯಾಂಗ್ನ ಕಳ್ಳಾಟ, ಉದ್ಯೋಗ ಹೆಸರಲ್ಲಿ ವಂಚನೆ ಕುರಿತು TV9 ವರದಿ ಪ್ರಸಾರ ಮಾಡ್ತಿದ್ದಂತೆ ದೊಡ್ಡಪೇಟೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಕಲಿ ದಾಖಲೆ, ID ಕಾರ್ಡ್, ರಬ್ಬರ್ ಸ್ಟ್ಯಾಂಪ್, ಲೆಟರ್ ಹೆಡ್ ತಯಾರಿಸಿ ಕೊಟ್ಟಿದ್ದ ದುರ್ಗಿಗುಡಿಯ ಶ್ರೀಸಾಯಿ ಆಫ್ಸೆಟ್ ಪ್ರಿಂಟರ್ಸ್ನಲ್ಲೂ ಶೋಧ ನಡೆಸಲಾಗಿದೆ. ಪೊಲೀಸರ ದಾಳಿ ವೇಳೆ ನಕಲಿ ದಾಖಲೆಗಳು ಪತ್ತೆಯಾಗಿವೆ. ಸುಮಾರು 53 ಜನಕ್ಕೆ 5 ಜನ ಸೇರಿ ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 1,20,20,00,000 ಇಷ್ಟು ದುಡ್ಡನ್ನು ಆನ್ಲೈನ್ ಮುಖಾಂತರ ಹಾಕಿಸ್ಕೊಂಡು ಅವ್ರಿಗೆ ವಂಚನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ಇಬ್ಬರು ಪ್ರಮುಖ ಆರೋಪಿಗಳು ಸಚಿನ್ ಮತ್ತು ಸುಜಾತ ಅಂತ ಯಾರಿದ್ದಾರೆ ಅವರಿಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ದೋಖಾ ಗ್ಯಾಂಗ್ ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು ಜಿಲ್ಲೆಯ ಜನರನ್ನ ಟಾರ್ಗೆಟ್ ಮಾಡಿದ್ರು. ಇವರ ಬಣ್ಣದ ಮಾತು ನಂಬಿ 50ಕ್ಕೂ ಹೆಚ್ಚು ಜನ ಲಕ್ಷ ಹಣ ಖದೀಮರ ಕೈಗಿಟ್ಟಿದ್ದಾರೆ. ಜನರನ್ನ ನಂಬಿಸೋದಕ್ಕೆ ಇವರು ನಕಲಿ ಸರ್ಕಾರಿ ದಾಖಲೆ, ID ಕಾರ್ಡ್, ಅಪಾಯಿಂಟ್ಮೆಂಟ್ ಲೆಟರ್ ನೀಡಿದ್ದಾರೆ. ಒಂದಷ್ಟು ಜನರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ನಕಲಿ ಅಧಿಕಾರಿಗಳನ್ನ ಭೇಟಿ ಮಾಡಿಸಿದ್ದಾರೆ. ಇದೀಗ ಲಕ್ಷ ಹಣ ಕೊಟ್ಟವರು ಕೈ ಹಿಸುಕಿಕೊಳ್ಳುವಂತಾಗಿದೆ. ಇವರು ನಾವು PWD ಡಿಪಾರ್ಟ್ಮೆಂಟಲ್ಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಸುಮಾರು ಒಂದು 50 ಜನಗಳಿಗೆ ಮೋಸ ಮಾಡಿರೋದು. ಅವ್ರು ಆ ಡಿಪಾರ್ಟ್ಮೆಂಟಲ್ಲಿ ಕೊಡಿಸ್ತೀನಿ, ಒಬ್ಬೊಬ್ರಿಗೆ ಪರ್ ಹೆಡ್ 3.5 ಲಕ್ಷ ಕೊಡಿ ಅಂತ ದುಡ್ಡು ಕೇಳಿದ್ರು. ನಮಗೇನದು ನೇರ ನೇಮಕಾತಿ ಆದೇಶದಲ್ಲಿ ಸರ್ಕಾರದಿಂದ ಕೆಲಸ ಕೊಡಿಸ್ತೀವಿ ಅಂದ್ಕೊಂಡು 4 ಬ್ಯಾಚ್ ಮಾಡಿದ್ರು. ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಬ್ಯಾಚ್ ಮಾಡಿರೋದು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ. ಇವ್ರ ವಿಷಯ ಅವ್ರಿಗೆ ಗೊತ್ತಾಗಿಲ್ಲ, ಅವ್ರ ವಿಷಯ ಇವ್ರಿಗೆ ಗೊತ್ತಾಗಿಲ್ಲ. ಪ್ರತಿಯೊಬ್ಬರೂ ಅಟೆಂಡ್ ಮಾಡಿ ಪ್ರತಿಯೊಬ್ಬರ ಹತ್ರ 3.5 ಲಕ್ಷ ಇಸ್ಕೊಂಡಿದ್ದಾರೆ. ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಬಣ್ಣದ ಮಾತುಗಳನ್ನಾಡಿದ್ರು. ಇವರನ್ನು ನಂಬಿ ಲಕ್ಷ ಹಣ ಕೊಟ್ಟವರು ಕಂಗಾಲಾಗಿದ್ದಾರೆ. ಮೋಸದ ಜಾಲದ ಬಗ್ಗೆ TV9 ವರದಿ ಬಿತ್ತರಿಸ್ತಾ ಇದ್ದಂತೆ ಪೊಲೀಸರು ದಾಳಿ ಮಾಡಿ ಕೋಳ ತೋರಿಸಿದ್ದಾರೆ. ಇನ್ನೆಷ್ಟು ಜನರಿಗೆ ಪಾಪಿಗಳು ದೋಖಾ ಮಾಡಿದ್ದಾರೆ ಅನ್ನೋದನ್ನ ಖಾಕಿ ಪಡೆ ಕೆದಕ್ತಾ ಇದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.